ಪಾರ್ಕಿಗೆ ಎದಕ್ಕೆ ಕರ್ಕೊಂಬಂದಿ? ಒಂದು ಸ್ವಲ್ಪ ತಡಿಯೋ ಸತೀಶ, ಒಬ್ಬರು ಸ್ಪೆಷಲ್ ಗೆಸ್ಟ್ ಬರೋರು ಅದಾರ. ಯಾರಮ್ಮ ಅದು? ಓ ಬಂದ್ರಿ? ನಮಸ್ಕಾರ ಯಾಕರ ಆರಾಮದಿರಲ್ರಿ? ಒಳಕೈತನ ಬಂದು ಏನು ಹಾಗೇನಿಲ್ಲ, ಈಗ ಬಂದಿವಿ ತೋರಿ. ಯಾಕವಾ ಕಾವೇರಿ ಆರಾಮದಿ? ಹ್ಞೂ ರೀ, ನೀವು ಆರಾಮದಿರಿ? ಡಾಕ್ಟರ್ ಸಾಹೇಬ್ರ ಆರಾಮದಿರಿ ನೀವು? ಹಾಂ ಅಂಕಲ್ ಆರಾಮದೀನಿ, ನೀವು ಆರಾಮದಿರಲ್ರಿ? ಆರಾಮದೀನಿ ನೋಡ್ರಿ. ಅದು ಬಸ್ಸು ಹೊತ್ತಾಗಿ ಬಂತ್ರಿ. ಅದಕ್ಕೆ ನಾವು ಬರೋದು ಹೊತ್ತಾತು. ಪಾಪ ನಿಮ್ಮನ್ನ ಕಾಯಿಸ್ಬಿಟ್ವಿ ಏನ. ಏನು ಹಾಗೇನಿಲ್ಲ ತಗೊಳ್ರಿ. ಅಮ್ಮ ಏನಿದು? ಅಲ್ಲ ನೀ ಎದಕ್ಕೋ ಕರ್ಕೊಂಬಂದಿ ಅಂತ ಅನ್ಕೊಂಡೆ, ಆದ್ರೆ ನೀನು ಏನಮ್ಮ ನೀನು? ಏನಮ್ಮ ಏನೂ ಇಲ್ಲ. ನೀನು ಕಾವೇರಿ ಕೂಡ ಒಂದು ಸ್ವಲ್ಪ ಮಾತಾಡು, ಮನಸ್ಸು ಬಿಚ್ಚಿ ಮಾತಾಡು. ಆಕಿಗೂ ಆಸೆ ಆಕಾಂಕ್ಷೆಗಳು ಇರಂಗಿಲ್ಲನ, ಫೋನ್ಯಾಗ ಬರೀ ಹ್ಞೂ ಅಂತ ಅಷ್ಟೇ ಮಾತಾಡ್ತಿ. ಸ್ವಲ್ಪ ಆಕಿ ಕೂಡ ಮಾತಾಡು. ಬೇರೆ ಹುಡುಗಿ ಏನು ತಿಳ್ಕೊಳಕಿಲ್ಲ ಸತೀಶ, ಮಾತಾಡ್ಬೇಕು. ಏನಂತ ಮಾತಾಡ್ಬೇಕಮ್ಮ ಅವಳು ಕೂಡ? ನೋಡು ಸತೀಶ, ಆಕೆ ಮನಸ್ಸಿಗೆ ನೋವು ಮಾಡಕ್ಕೆ ಹೋಗಬೇಡ. ಹಾಂ, ಆಕೆ ಕೂಡ ಮಾತಾಡ, ಮನಸ್ಸು ಬಿಚ್ಚಿ ಮಾತಾಡಪ್ಪ. ನಾವು ಇಲ್ಲೇ ಹೋಗಿರ್ತೀವಿ. ಸ್ವಲ್ಪ ತಾಳಿ ಅದು ತೊಗೋಬೇಕಾಗೈತಿ, ನಾ ತೊಗೊಂಡು ಬರ್ತೀವಂತ. ಅಲ್ಲಿವರೆಗೂ ಆಕೆ ಕೂಡ ಇಲ್ಲೇ ಪಾರ್ಕ್ನಾಗ ಕುತ್ಕೊಂಡು ಮಾತಾಡು. ಅಮ್ಮ ನನಗೆ ಒಂಥರ ಮುಜುಗರ ಅನ್ಸುತ್ತಮ್ಮ. ಏನು ಮಾತಾಡಬೇಕು? ಅವ್ರ ಪರಿಚಯ ಇಲ್ಲ, ಹೆಂಗೆ ಮಾತಾಡ್ಬೇಕು ಅವ್ರು ಕೂಡ? ಪೇಷಂಟ್ ಬಂದಿರ್ತಾವಲ್ಲ ದವಾಖಾನಿಗೆ, ಅವ್ರೆಲ್ಲರೂ ಪರಿಚಯ ಇದ್ದ ಬಂದಿರ್ತಾರನು. ಅವ್ರಿಗೆ ಏನಾಯ್ತು ಎತ್ತಾತು ಅಂತ ಬಾಯ್ ಬಿಟ್ಟು ಕೇಳ್ತಿರಲ್ಲ. ಹಂಗೆ ಆ ಹುಡುಗಿ ಕೂಡ ಒಂದೆರಡು ಮಾತಾಡು. ಮುಂದೆ ಆಕೆ ನಿನ್ನ ಲಗ್ನ ಆಗಿ ಹಾಕಿದಾಳ ಅನ್ನಾರ ನಾವು ಅವು ತಾಯಿ ತರಕ್ಕೆ ಹೋಗೋಣಲ್ಲ, ಬರ್ರಿ. ಹ್ಞೂ ರೀ ಕಾವೇರಿ, ನೀ ಇಲ್ಲೇ ಡಾಕ್ಟರ್ ಕೂಡ ಇರವ, ನಾನು ಹೊಳೆ ಬರ್ತೇನೆ. ಮಾಮ ಅದು ನಾನು ಒಳ್ಳೆ ಮಾಮ, ನನಗೆ ಅಂಜಿಕೆ ಬರ್ತೈತೆ ಅವ್ರು ಕೂಡ ಮಾತಾಡೋಕೆ ಒಳ್ಳೆ. ಹುಚ್ಚಿ ಮುಂದೆ ಅವ್ರು ನೀನು ಗಂಡಾಗವ್ರು, ಹಂಗಿಲ್ಲ ಅನ್ಬಾರ್ದವ, ಮಾತಾಡ್ಬೇಕು. ಆದರೂ ಎದುರಿಗೆ ಬರ್ತೈತೆ ಮಾಮ. ಹಂಗಿಲ್ಲ ಅನ್ಬಾರ್ದವ, ಅವ್ರು ಏನು ತಿಳ್ಕೊಳಕಿಲ್ಲ. ಅವ್ರ ಮನುಷ್ಯ ಹಂಗಿಲ್ಲ, ಸುಮ್ಮನೆ ಮಾತಾಡು, ಚಂದ ಮಾತಾಡವ. ಅವ್ರು ಮಾತಾಡ್ಲಿಕ್ಕೆ ಅಂದ್ರೆ ನೀನು ಮಾತಾಡ್ಬೇಕು. ಆರಾಮದಿರೇನ ಅಂತ ಕೇಳ್ಬೇಕು. ನಡ್ರಿ ಅಕ್ಕಾರ ಹೋಗು. ನೋಡವಾ ಕಾವೇರಿ, ನನ್ನ ಮಗನ ನಿನ್ನ ಹತ್ರ ಬಿಟ್ಟು ಹೋಗಿರ್ತೀನಿ, ಹುಷಾರು ನೋಡು. ಸತೀಶ, ಆಕೆಗೆ ಒಂದು ಸ್ವಲ್ಪ ಹೋಗಿ ಜ್ಯೂಸ್ ಅದು ಕುಡಿಸ್ಕೊಂಬಾರಪ್ಪ, ಲಗುನ ಬಂದ್ಬಿಡ್ತೀವಿ. ಪಾಪ ನಿಮಗೆ ತೊಂದರೆ ಆತನ್ರಿ ಏನಾರ. ಯಾಕೆ ಕರ್ಕೊಂಬ ಕಾವೇರಿನ ಅಂತ ಅಂದ್ರೆ, ನಮ್ಮ ಹುಡುಗ ಒಂದು ಸ್ವಲ್ಪ ನಾಚಿಕೆ ಸ್ವಭಾವ ಅದನ್ರಿ. ಆಕಿನೂ ಕಾವೇರಿನೂ ಹರಿದು ಮಾತಾಡೋಕ್ಕೆಲ್ಲ. ಅದಕ್ಕೆ ಒಂದು ಸ್ವಲ್ಪ ಯಾರೂ ಇರ್ಲಾರ್ದಾಗ ಮಾತಾಡ್ಕೊಂಡ್ರಂದ್ರೆ ಚಲೋ ಆಕತಿ ಅಂತ ನಾ ಹಿಂಗೆ ಹೇಳಿದ್ದೀನಿ ರೀ. ಅದಕ್ಕೆ ಕರ್ಕೊಂಬರ್ರಿ ಅಂತಂದೆ. ಹೌದ್ರಿ, ನೀವು ಹೇಳೋದು ಬರೋಬ್ಬರಿ ಐತ್ರಿ. ಏನಂತ ಮಾತಾಡ್ಬೇಕು ಇವ್ರು ಕೂಡ? ಅಯ್ಯೋ ದೇವ್ರೆ, ಈ ಅಮ್ಮ ಹಾಗೆ ಬಿಟ್ಟು ಹೋಗ್ಬಿಟ್ಲು. ಏನಂತ ಮಾತಾಡೋದು? ಅಯ್ಯೋ ಇವ್ರು ನೋಡಿದ್ರೆ ಏನು ಮಾತಾಡ್ತಾ ಇಲ್ಲ. ಏನಂತ ಮಾತಾಡ್ಬೇಕು? ಹೋಗ್ಲಿ, ನಾನೇ ಮಾತಾಡ್ತೀನಿ ಅವ್ರನ್ನ. ಆರಾಮಿದ್ದೀರಿ ನೀವು? ಹಾಂ ಆರಾಮ್. ಅಯ್ಯಯ್ಯ, ಹಾಳಿ ಏನು ಮಾತಾಡ್ತಾನೆ ಇಲ್ಲ. ನಾ ಎಷ್ಟು ಕ್ವಶನ್ ಕೇಳ್ತೀನಿ ಅಷ್ಟು ಆನ್ಸರ್ ಮಾಡ್ತಾರೆ ಅವರು. ಕಲ್ಲು ಬಂದಿದ್ದಂಗೆ ಸರಿ, ಇನ್ನೊಂದು ಸತಿ ನಾನೇ ಮಾತಾಡ್ತೀನಿ. ಅದು ಅದು ಮತ್ತೆ ಅದು ಮತ್ತೆ ಒಂದು ನಿಮಿಷ, ನಂದು ಅರ್ಜೆಂಟಾಗಿ ಹಾಸ್ಪಿಟಲಿಂದ ಕಾಲ್ ಬರ್ತಾ ಇದೆ, ಮಾತಾಡಿ ಬರ್ತೀನಿ. ಅಯ್ಯೋ, ಇವ್ರು ನೋಡಿದ್ರೆ ಅರ್ಥ ಹೋದ್ರು, ನನ್ನ ಬೇಕಿನಲ್ಲಿ ಬಿಟ್ಟು ಹೋದ್ರು. ಯವ್ವ ಈಟ ಮಾತಾಡಿದ್ರವಾಗ ನನ್ನ ಹೃದಯ ಬಾಯಿಗೆ ಬಂದಿತ್ತು. ಏನು ಮಾಡಿದ್ರು ಯವ್ವ, ಕಾದು ಸಾಕಾಗೋತು. ಇವ್ರೇನು ತಾಸು ಗಂಟೆ ಫೋನಲ್ಲಿ ಅಲ್ಲೇ ಮಾತಾಡ್ಕೊತ ನಿಂತುಬಿಟ್ರು. ಇವ್ರಿಗೆ ನನ್ನ ಕಂಡ್ರೆ ಇಷ್ಟನಾದರೂ ಐತೋ ಏನಿಲ್ಲ. ಬೇಕಂತಲೇ ಹೋದ್ರ. ಎಷ್ಟೊತ್ತಾಯ್ತು ಮಾತಾಡೋಕೆ ಹೋಗಿ, ಇನ್ನೂ ಬರ್ತಾನೆ ಇಲ್ಲ. ಪಾಪ ನಿನ್ನೆ ಬಾ ಹೊತ್ತಾಗಿ ಬಂತು ನನ್ನ ಮೊಮ್ಮಗಳು. ಮಕ್ಕೊಂಡೈತಿ, ಮಕ್ಕೊಂಡು ಹೊಲ್ದಕ್ಕೆ ಬಿಡವ್ವ. ಒಂದು ದಿನ ಇಟ್ಟು ಕಣ್ ತುಂಬ ನಿದ್ದೆ ಮಾಡಿಲ್ಲ ನನ್ನ ಮೊಮ್ಮಗಳು. ಎಷ್ಟು ಚಂದ ಮಕ್ಕೊಂಡೈತಿ, ಮಕ್ಕೊಂಡು ಹೊಲ್ದಕ್ಕೆ. ಭಗವಂತ ಈಗರ ಜೀವನದಾಗ ಚಲೋ ಕಾಲ ತಂದ ಸಾಕಪ್ಪ. ಇದ ಒಂದು ಬೇಕಾಗಿತ್ತು ನನಗೆ. ಮುನಿ ದಗದ ಎಲ್ಲ ಹಂಗೆ ಬಿದ್ದತಿ. ಮುನಿ ದಗದ ಮಾಡೋರು ಯಾರು? ಮಾರಾಜಿನ ಮೊಮ್ಮಗಳು ಮಕ್ಕೊಂಡ ಸತ್ಕೊಂಡು. ಅಯ್ಯಯ್ಯೋ, ನಿಂದ ಬಾಯೈತೆ ಬಸ್ಲೈತೆ, ನನ್ನ ಮೊಮ್ಮಗಳು ಮಕ್ಕೊಂದೈತಿ, ಸುಮ್ಮಿರಲೇ. ನಿನ್ನ ಮೊಮ್ಮಗಳು ಮಕ್ಕಂಡ್ರೆ ಕೆಲಸ ಮಾಡೋರು ಯಾರು? 3 ಹೊತ್ತು ಆಕಿನ ದಗದ ಮಾಡ್ತಾ. ಯಾಕ ನಿಮಗೆ ಕೈ ಸೇದು ಯಾವನ ಮಾಡ್ಕೊ ಹೋರಿ. ಆಕಿ ಗಂಡನ ಮನೆಗೆ ಹೋಗಿಂದ ಹೆಂಗೆ ದಗದ ಮಾಡ್ಕೊಂತಿ? ಇರೋ ಮಟ ಏನು ಪುಸಟಿ ಹಾಕೋದನು? ಬಾಳದನು ತಾಯಿಕಿಗೆ ಕಾವೇರಿಗೆ ಹೆಂಗೆ ಬಿದ್ದ ನೋಡು, ಹಬ್ಬ ಬಿದ್ದಂಗೆ. ಇನ್ನೀವು 2 ಪುಟ್ಟಿ ಬಾಂಡೆ ಹಂಗದಾವ. ಇವತ್ತಿನ 2 ಪುಟ್ಟಿ ಬಾಂಡೆ ಹಂಗದಾವ. ಇನ್ನೀವು 2 ಬಕೆಟ್ ಒಯ್ಯಾನ, ಇವತ್ತಿನ ಒಯ್ಯಾನ. ಮಟ್ಟಿ ಗಂಟ್ಲೆ ಕೆಲಸ, ರಾಸಿ ಗಂಟ್ಲೆ ಕೆಲಸ ಬಿದ್ದತಿ ಮನ್ಯಾಗ. ಮಾಡುವರು ಯಾರು? ಹಂಗ ಅಂತಿ ಮುದುಕಿ ನೀನು. ಯಾಕ ನಿನ್ನ ಕೈಗೆ ಕರೆ ಹಂಗೆ ಕಡ್ದಿತ್ತನ? ಮಾಡಿ ನೀನು ಎಲ್ಲಾನು ನನ್ನ ಮೊಮ್ಮಗಳು ಮಾಡ್ಬೇಕಂತ ಏನು ಬರ್ಕೊಟ್ಟತನ? ನೀನು ಒಂದೀಟು ಗಂಡನ ಕೂಡ ಸುತ್ತಾಕಿ ಬಂದೈತಿ, ಅಟ್ಟು ಹೊಟ್ಟೆ ಉರ್ಕೊಳಕತ್ತಿ. ನನಗೆ ಎಲ್ಲ ಗೊತ್ತೈತ್ಲಿ. ಆಕಿ ಹೋಗ್ಲಿ, ಆವಾಗ ಗೊತ್ತಾಗತ್ತ ಆಕಿ ಬೆಲೆ ನಿನಗೆ. ಎಟ್ಟೆ ವಿಷಯ ನೋಡು, ಎಲ್ಲ ಮಾಡಿಟ್ಟೇನು ಹೋಗು. ಬಂದ್ಬಿಟ್ಲು ಪಾಪ, ಮಕ್ಕೊಂಡೈತಿ ಆ ಹುಡುಗಿ.
ಮೊಮ್ಮಗಳದು ಎಷ್ಟು ಮುಚ್ಕೊಂತ ನೋಡು. ಚಾ ಮಾಡ್ಕೊಡೋರು ಯಾರು ನಮ್ಗೆ? ಎಂಟ್ರ ಮಟ್ಟ ಹಾಸತ್ತು ಮಕ್ಕಂದ್ರ ಡಾಕ್ಟರ್ನ ಹೆಂಡತಿ ಅಲ್ಲಿರ್ಬೇಕು, ಇಲ್ಲಿ ಅಲ್ಲ. ಇಟ್ಟು ಒದರಾಡಕತ್ರು ಹಬ್ಬ ಬಿದ್ದಂಗೆ ಹಂಗ ಬಿದ್ದ ನೋಡು. ಆಕಿ ಏನಾರು ಕೇಳ್ತಿರಾಕಿಲ್ಲ ನೀಕಿವು ಹೆಂಗ್ ಬಿದ್ದ ನೋಡಕಿ ಲೇಕಾವೇರಿ. ಬಾ ಬಂತು. ನೀನ್ ಒಂದ ದಿನ ಗಂಡನ ಕೂಡ ಸುತ್ತಾಕಿ ಬಂದಳ. ಅಯ್ಯ ಕೊಂಬು ನೆತ್ತಿ ಮ್ಯಾ ಬಂದು ಕೌಲ್ ಹತ್ತೈತಿ ಏನು ಬಿಡಲಿ ಮಕ್ಕೊಂಡತಿ. ಭಾಳ ಸುತ್ತಾಡಿ ಬಂದತಿ. ನಿನ್ನೆ ಭಾಳ ಹೊತ್ತಾಗಿ ಬಂದಾರ. ಸುಮ್ಮನೆ ಇರು. ಆಕಿ ಎಂದಿ ಇಟ್ಟೋತನ ಮಕ್ಕೊಂಡಾಕಿ ಎಲ್ಲ ಬಿಡಲಿ. ಮೊಮ್ಮಗಳು ನೀನೊಂದು 4 ರಗ್ಗ ಹಚ್ಚಿ ಮಣಗಸ್ ನೋಡ್ ಮದ್ಕಿ. ನನ್ನ ಮನೆಯಾಗಿರು ಮಟ ದಗದ ಮಾಡಬೇಕು. ಮಾಡ್ಲಿಕ್ಕಂದ್ರೆ ನಡೆಯಂಗಿಲ್ಲ ನೋಡು. ಕಡದ್ರ ಕಬ್ಬಾಗು ಹಂಗದಿ ಮಾಡಿ ದಗದಾನ. ಭಾಳ ಹಾರಾಡಿದೆ ಅಂದ್ರೆ ನೋಡು ಮತ್ತ ಪಿಸಿನ ಬಿಡಿಸ್ತೀನಿ. ಹೋಗ ಕೌನ್ ಕಿಸ್ಕೊಂಡ್ ಬಂದ್ಬಿಟ್ಲ ಬರ್ತಾಳ. ಹೋಗು ಇವತ್ತು ಹೊಲಕ್ಕೆ ಹೋಗಿ ಕಟ್ಗಿ ತರ್ಬೇಕು. ನಿನ್ನ ಮೊಮ್ಮಗಳಿಗೆ ಹೇಳು. ಭಾಳ ಎಬ್ಸ್ಯಾಳ ಹೇಳಿ ಎದ್ದಿಂದ ಐತೆಕಿದ ಇಷ್ಟು ಓದಿದ್ರು ಹಂಗೆ ಬಿದ್ದ ನೋಡಿ ಹಬ್ಬ ಬಿದ್ದಂಗ. ಮಕ್ಕೋರವ ಆರಾಮಾಗಿ ಮಕ್ಕೋ ನನ್ನ ಮೊಮ್ಮಗಳ. ಇದ್ರ ಜೀವಕ್ಕೆ ಒಂದು ದಿನ ನೆಮ್ಮದಿ ಇಲ್ಲ. ಅಯ್ಯವ್ವ ಇವತ್ತು ನೆಮ್ಮದಿಯಿಂದ ಮಕ್ಕೊಂಡೈತೆ ನನ್ನ ಮೊಮ್ಮಗ. ಯವ್ವ ನಿನ್ನ ಸಸಿ ನೋಡು. ನಿನ್ನ ಮಗನ ಹಿಂಗತಿ ಬಿಟ್ಟು ಚೇಂಜ್ ಮಾಡಕ್ಕೆ ಹೋಗ್ಯಾಳ ನೋಡು. ನೋಡಿದಿ ಮಕ್ಕ ಮುಣಗ್ಸ್ಕೊಂಡು ಕುಂತತಿ. ಒಂದ ಒಂಟು ಹೋಗಿ ಗುಕ್ಕ ಕತೆ ಹೇಳ್ತಿಗೆ ಏನು ಹೇಳಂಗಿಲ್ಲ. ಬೇಕಾಗಿ ಲಗ್ನ ಮಾಡ್ಕೊಂಡು ಅಂದ್ಬಿಡು. ಏನು ಹೇಳೋದು ನಾವು ಒಣಗೋಸ್ಲಿ. ಈಗ ಅವ್ನು ಹೆಂತಿಲ್ಲ ನೀವೊಂದಿಟ್ಟು ಅವನು ಏನಂತನ್ಲಿ. ನಿನ್ನ ಹೆಂತಿ ಚೈನಿ ಮಾಡಕ್ಕೆ ಹೋಗ್ಯಾಳ ನಿನ್ ಬಿಟ್ಟಂತನ್ನು ಹಂಗಂತಿ ಅದೀಪ. ತಡಿ ಅಂದ ಬಿಡ್ತೀನಿ. ಕುಮಾರ ಏನಪ್ಪ ಇದು ಪದ್ಧತಿ? ಮನ್ಯಾಗ ನಿನ್ನೊಬ್ಬವನ್ನ ಬಿಟ್ಟು ಊರು ಹರಿಯಾಡಕ್ಕೆ ಹೋಗ್ಕಳ ನಿನ್ನ ಹೆಂತಿ. ಬೇಕಾಗಿ ಮಾಡ್ಕೊಂಡಾನ. ಅನ್ಬೋಸ್ ಒಂದು ಸ್ವಲ್ಪ ನಿಂದು ದಹಾದ ಪಿರಾದ ಐತೆನ. ನಿನಗೇನಾರ ಹೊಟ್ಟೆ ಏನೈತಿ ನೋಟ ನಿನ್ನ ಹೆಂತಿ. ಆಕಿಗೆಲ್ಲ ಐತಿ ಕಬರು. ಬರೀ ಚೈನಿ ಮಾಡೋದು ಹತ್ತೈತಿಗೆ. ತಿನ್ನೋದು ಅಡ್ಡಾಡೋದು ತಿನ್ನೋದು ಅಡ್ಡಾಡೋದು. ಇದನ್ನ ಬಿಟ್ಟು ಬೇರೆ ಏನೈತಿ? ಗಂಡನ ನೋಡ್ಕೋಬೇಕನ್ನೋ ಖಬರೇ ಇಲ್ಲಕ್ಕಿಗೆ. ಕೇಳಾವಿಲ್ಲ ಕೇಳಾವಿಲ್ಲ ಮನ್ಯಾಗ ಆಕಿಗೆ. ನೋಡವ ಇಷ್ಟೆಲ್ಲ ಮಾತಾಡ್ತೀವಿ. ಗುಂಡು ಕಲ್ ಕುಂತಾನ ಸುಮ್ಮನೆ ಕುಂತಾನ. ನಿನ್ನ ಮಗ ಒಂದೀಟ್ರು ತುಟುಕ್ ಪಿಟಕ್ಕಂತ ನಾವೇ ಹೆಂತಿ ಪರವಾಗಿನ ಅದನ್ನ ನೋಡು. ಈಗನು ಹೆಂತಿ ಬ್ರ ಅನ್ನಂಗಿಲ್ಲ ನೋಡು. ಬಾಯಿ ಹೊಲಿಗೆ ಹಾಕೊಂಡು ಗಪ್ ಚುಪ್ ಕುಂತು ಬಿಟ್ಟಾನ. ನಿನಗರ ಸರಿ ಅನಿಸ್ತತನ? ಮುಂಚೆ ಹೊತ್ತ ನಾಷ್ಟ ಮಾಡಿಲ್ಲ ಏನಿಲ್ಲ ಹಂಗೆ ಹೋಗ್ಬಿಟ್ಟ. ನಿನ್ನ ಹೊಟ್ಟಿ ನೆತ್ತಿ ನೋಡೋರು ಯಾರ? ಒಂದಿಟ್ಟು ಆಕಿಗೆ ಬಿಸಿ ಇಡು. ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ನನ್ನ ಹೆಂಡತಿ ನನ್ನ ಹೊಟ್ಟಿ ನೆತ್ತಿ ಎಲ್ಲ ನೋಡ್ಕೋತಾರ. ಒಂದಿಷ್ಟು ಮಂದಿ ಇರ್ತಾರೆ ತಮ್ಮದ ಜೀವನ ತಮ್ಗೆ ಗೊತ್ತಿರಂಗಿಲ್ಲ. ತಮ್ಮ ಹಾಳೆವು ತಮ್ಗೆ ಗೊತ್ತಿರಂಗಿಲ್ಲ. ನಮಗೆ ಹೇಳಕ್ಕೆ ಬಂದಾರ. ನನಗೆ ಹಂಗೆ ಹೋಗಿಲ್ಲ ನೀನು. ನೀವು ಯಾಕಷ್ಟು ಹಚ್ಕೊಂತೀರಿ? ಕುಂಬಳಕಾಯಿ ಕಾಳು ಅಂದ್ರೆ ಹೆಗಲು ಮುಟ್ಕೊಂಡು ನೋಡಿದ್ರಂತ. ನಾನು ನಿಮಗಂದೆ ನಾನು ಬಾಳೆ ಮಾಡ್ಲಾರ್ದವ್ರಿಗೆ ನೀನು. ನೀವು ಯಾಕಷ್ಟು ಹಚ್ಕೊಂತೀರಿ? ನನಗೆ ಗೊತ್ತೈತಿ ನನ್ನ ಗಂಡನ ಹೆಂಗೆ ನೋಡ್ಕೋಬೇಕು ಹೆಂಗೆ ಬಿಡ್ಬೇಕು ಅಂತೇಳಿ ಎಲ್ಲ ಗೊತ್ತೈತಿ. ನಿಮ್ಮಿಂದ ನಾನು ಕಲ್ಕೋಬೇಕಾಗಿಲ್ಲ. ನೀನು ಬಾಯಿ ಬೊಂಬಾಯಿ ಆಗೈತಿ. ಭಾಳ ಕಲ್ತಿಪಾರಿ ನೀನು. ದೊಡ್ಡರನ್ನಂಗಿಲ್ಲ ಸಣ್ಣರನ್ನಂಗಿಲ್ಲ. ಬಾಯಿ ಬಂದಂಗೆ ಮಾತಾಡ್ತಿ. ಬಾಯಿನ ಹಲ್ಲು ಉದುರಿಸ್ತೀನಿ ನೀನು. ದಿನ ಸೀರೆ ಉಟ್ಕೊಂಡು ಚೈನಿ ಮಾಡಕ್ಕೆ ಹೋಗ್ಬಿಡೋದು. ಒಂದು ಮಳ ಹೂವು ಇಟ್ಕೊಂಡು. ಮನೇನ ಕೆಲಸ ಮಾಡೋರು ಯಾರು? ನನ್ನ ಮಗನ ಊಟ ಉಪಚಾರ ನೋಡ್ಕೊಳೋರು ಯಾರು? ನಾ ಚೈನಿಗೆ ಹೋಗಿದ್ದಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಮನ್ಯಾಗ ನಮ್ಮವ್ವದ ಆಕಿನ ಕೇಳಿ ಹೋಗ್ಬೇಕಂತೇಳಿ ನಿನಗೆ ಅನಿಸ್ಲಿಲ್ಲನ? ಮನ್ಯಾಗ ಹಿರಿಯರದಾರ ಒಬ್ಬರನ್ನ ಕೇಳಿದ್ರೆ ಆಗ್ಬೋದು. ಮಾವರನ್ನ ಕೇಳಿ ಹೋಗಿನಲ್ರಿ. ನಾ ಹಂಗೆ ಅಂಕರು ಹೋಗಿಲ್ಲ. ಅತ್ತೆಯರು ಇನ್ನೂ ಮಕ್ಕೊಂಡಿದ್ರು ಅದಕ್ಕೆ ನಾ ಕೇಳಿ ಹೋಗಲಿಲ್ಲ. ಮಾವರಿದ್ರೆ ಮಾವ್ರ ಗಟ್ಟ ಹೇಳಿ ಹೋಗಿನ. ಬರೀ ಇದ್ರ ಒದಸ ಇದನ್ನು ಬಿಟ್ಟು ಏನೇನೇನೇನೇನೇನೇನು ಗೊತ್ತಿಲ್ಲ ನಿನಗೆ. ನಮ್ಮ ತಮ್ಮ ಸಾರಿ ಕಾಯಿಗೇನ ಒಂದು ತಟ್ಟಗರ ನೋಡ್ತೀಯ ಆ ಹುಡುಗನ? ಬರೀ ನಿಂದ ಚೈನ್ಯಾಗ ಅಡ್ಡಾಡ್ತಿ. ಬರೀ ತಲೆ ಬಾಚ್ಕೊಳೋದು ಹೊರಗೆ ಅಡ್ಡಾಡೋದು. ಎಷ್ಟು ಸಲ ಹೇಳೋದು ನಿಮಗೆ? ನಂದು ಬಾಳೆ ನನಗೆ ಗೊತ್ತೈತಿ. ನಿಮ್ಮ ಬಾಳೆ ನೋಡ್ಕೊರಿ. ನೋಡ್ರಿ ನೀವು ಇಲ್ಲಿದ್ದು ನನಗೆ ಪಾಠ ಕಲಿಸೋದಲ್ಲ. ನೀವು ಹೋಗಿ ಗಂಡನ ಮನೆಗಿರ್ರಿ. ಇದ್ದು ಬಿಟ್ಟು ಅಲ್ಲಿ ಚಲೋ ಹೊತ್ತಾಗ ಬಾಳೆ ಮಾಡಿಬಿಟ್ಟು ನನಗೆ ಹೇಳಕ್ಕೆ ಬರ್ರಿ. ಇಲ್ಲೇ ತವ್ರ ಮನೆಯಾಗ ಕುತ್ಕೊಂಡು ನನಗೆ ಪಾಠ ಕಲ್ಸಕ್ಕೆ ಬರಬೇಡ್ರಿ. ಯಾಕಲೆ ನನ್ನ ಮಗಳಿಗೆ ಬಾಯಿ ಬಂದಂಗೆ ಮಾತಾಡ್ತೀನಿ. ನನ್ನ ಮಗಳು ಇಲ್ಲೇ ಇರ್ತಾಳೆ ನೋಡಿ. ಏನು ಮಾಡ್ತಿ? ನನ್ನ ಮನೆಗೆ ಬಂದು ನನ್ನ ತಿಂದ ಹೀಗೆಲ್ಲ ಮಾತಾಡ್ತೇನು? ಯಾವುದು ನಿಮ್ಮ ಮನೆ? ಯಾರು ಹೇಳಿದ್ದು ನಿಮ್ಮ ಮನೆ ಅಂತೇಳಿ? ಕೊಟ್ಟ ಹೆಣ್ಣು ಕುಲಕ್ಕೆ ಬರೋದಂತ. ನಿಮ್ಮ ಮನೆ ಇರೋದು ಅಲ್ಲೇ. ನಮ್ಮ ಅಣ್ಣನ ಹೋಗಿ ನೋಡ್ಕೊ ಹೋಗ್ರಿ. ಪಾಪ ನಮ್ಮ ಅಣ್ಣ ಒಬ್ಬನು ಒದ್ದಾಡಕತ್ತಾನ. ಅದನ್ನು ಬಿಟ್ಟಿರಿ. ಇಲ್ಲಿ ನೀವು ತವ್ರ ಮನೆಗೆ ಅದೀರಿ. ನಮ್ಮ ಅಣ್ಣಂದು ಕಷ್ಟ ಸುಖ ಒಮ್ಮೆ ಕೇಳಿರೇನ? ಆರಾಮಾಗಿ ಇಲ್ಲಿ ಕುಂತು ಬಿಟ್ಟಿರಿ. ಮತ್ತು ನನಗೆ ಹೇಳ್ತೀರಿ ನೀವು. ಹೋಗ್ರಿ ನಮ್ಮ ಅಣ್ಣನ ಚಾಕ್ರಿ ಮಾಡ್ಬೋರಿ. ನಾನು ನನ್ನ ಗಂಡನ ಚಾಕ್ರಿ ಅಂಕರು ಚಂದ ಮಾಡ್ತೀನಿ. ನಾವು ಮೊದ್ಲಿಕ್ಕೆ ನೀವು ಹೋಗಿ ನಮ್ಮ ಅಣ್ಣನ ಚಾಕ್ರಿ ಮಾಡಿರಿ. ನಾನು ನನ್ನ ಗಂಡನ ಮನೆ ನಿಂತ್ಕೊಂಡು ನಾ ಅಧಿಕಾರದಿಂದ ಮಾತಾಡ್ತೀನಿ. ನೀವು ತವ್ರ ಮನೆ ನಿಂತ್ಕೊಂಡು ಮಾತಾಡೋದಲ್ಲ. ಗಂಡನ ಮನೆಗೆ ಹೋಗಿ ಬಾಳೆ ಮಾಡಿ ತೋರಿಸಿ ಆಮೇಲೆ ನನಗೆ ಮಾತಾಡಕ್ಕೆ ಬರ್ರಿ. ಸರಿ ನಾನು ಇನ್ನೂ ದಗದದ ಮುಂಜಾನೆ ಹೊತ್ತ ಫಾಲ್ತು ಎಲ್ಲಿ ನಿಮ್ಮ ಜೊತೆ ಮಾತಾಡಕ್ಕೆ ಹೋಗೋಣ. ನೋಡ್ಕೊಂಡ್ಯಾ ನಿನ್ನ ಹೆಂತಿದ್ದು ಭಾಳ ಆತು. ಹೆಂಗೆ ಮಾತಾಡ್ತಾವ ನೋಡು. ಪಾಡು ಬರೋಬ್ಬರಿನ ಮಾತಾಡಿಲ್ಲ. ಆಕಿ ಮಾತಾಡಿದ್ರೆ ಏನು ತಪ್ಪು ಅನಿಸ್ಲಿಲ್ಲವ ನನಗೆ. ಅವನೇನು ಕೇಳ್ತಿ ಬಾ. ಹೆಂತಿ ಸೆರಗಿ ಹಿಡ್ಕೊಂಡು ಅಡ್ಡಾಡ್ತಾನೆ. ಹೆಂತಿ ಏನು ಹೇಳಿದ್ರು ಸರಿನಾ ಇವಂಗ. ಇವೊಬ್ಬವಾಗ ನಿಮ್ಮ ಅಪ್ಪಗಟ್ಟು ಬುದ್ಧಿನೇ ಇಲ್ಲ. ಯಾವಾಗಿದ್ರು ಈ ಪಾರಿ ಕಡೆನೇ ಇವರು. ಪಾರು ಅವ್ರ ಮಾತು ತಲೆಗೆ ಚುಣಕ್ಕೆ ಹೋಗ್ಬೇಡ.
ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಟುಬಿಡು